ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ. ಗಂಗಾವತಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 2010-11ನೇ ಸಾಲಿನ ವಿದ್ಯಾರ್ಥಿಗಳಿಂದ ರವಿವಾರದಂದು ಚಿಕ್ಕಜಂತಕಲ್ ಹಿರಿಯ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ವರ್ಷ 2010 ಹಾಗೂ 11ನೇ ಸಾಲಿನ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ವಿಜಯ್ ಆಲೂರು, ರಾಘವೇಂದ್ರ, ಯಲ್ಲಪ್ಪ, ಅನ್ನಪೂರ್ಣ, ಸಂಗನ, ಉಮಾದೇವಿ ಸೇರಿದಂತೆ ಇನ್ನಿತರ ಶಿಕ್ಷಕರನ್ನು ಆತ್ಮೀಯ ಸನ್ಮಾನಿಸಿ ಗೌರವಿಸಿದರು. ಹಳೆ ವಿದ್ಯಾರ್ಥಿಗಳಾದ ನಾಗರಾಜ್, ಸಾಗರ್, ಸ್ವಾಮಿ, ರುದ್ರೇಶ್, ಬಸವರಾಜ್, ಮಂಜುನಾಥ್, ಉಮೇಶ್ ಸೇರಿದಂತೆ 2010-11ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಪರಸ್ಪರ ಯೋಗಕ್ಷೇಮವನ್ನ ವಿಚಾರಿಸಿದರು. ಬಳಿಕ ತಮಗೆ ಕಳಿಸಿದ ಗುರುಗಳಿಗೆ ಗುರುವಂದನಾ ಮೂಲಕ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಒಟ್ಟಾರೆ ಬಹುದಿನಗಳ ನಂತರ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸವಿ ನೆನಪುಗಳನ್ನ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು.
ಲಿಸ್ಟಲ್ಲಿ ಬಹಳ ಹತ್ತಿರ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ ಕಾರಣದಿಂದ ತಾವುಗಳು ತಮ್ಮ ತಮ್ಮ ಮನೆಯ ಕಂಪೌಂಡ್ ಭಾಗದಲ್ಲಿ ಅಥವಾ ತಮ್ಮ ತಮ್ಮ ಜಾಗಗಳಲ್ಲಿ ದಿನನಿತ್ಯ ಬೇಕಾಗುವಂತಹ ಪಲ್ಯ ದಿನಸುಗಳನ್ನು ಬೆಳೆದುಕೊಂಡು ಆರೋಗ್ಯವನ್ನು ಗಟ್ಟಿಯಾಗಿಟ್ಕೊಳ್ಳಿ. ಜೀವನದ ಯಶಸ್ವಿನ ದಾರಿಗೆ ಮೂಲ ಬುನಾದಿಯೇ ಆರೋಗ್ಯ, ಅದಾದ ಬಳಿಕ ಶಿಕ್ಷಣ, ಸಂಸ್ಕೃತಿ. ಈ ಮೂರು ಬಹಳ ಒಬ್ಬ ಮನುಷ್ಯಗೆ ವ್ಯಕ್ತಿತ್ವಕ್ಕೆ ನಿರ್ಮಾಣಕ್ಕೆ ಜೀವನ ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಒಂದೇ ಭಾರತ ಮಾತಾಡ ಇಲ್ಲ ಸಗರ, ನಾವು ಮನಸ್ಸು ಮಾಡಿದ್ರೆ 2 ದಿನದಾಗ ಆಗುತ್ತೆ. ಬಟ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೈ ಜೋಡಿಸಿದ್ರಂದ್ರೆ, ಬಟ್ ಎಲ್ಲರೂ ಭಾರಿ ಟ್ರೈ ಮಾಡಿದ್ರು ಎಲ್ಲೆಲ್ಲ. ಯಾಕಂದ್ರೆ ಲೇಡೀಸಿಂದ ನಂಬರ್ ಕಷ್ಟ ಸಿಗೋದು, ಯಾಕಂದ್ರೆ ನಂಬರ್ ಬಾಯ್ಸಿಂದ ಆದ್ರೆ ಈಸಿ ಸಿಗುತ್ತೆ. ಒಬ್ಬೊಬ್ಬರು ಲೇಡೀಸಿಗೆ ಫೋನ್ ಇರಲ್ಲ, ಬಟ್ ಅವ್ರ ಮನೆಯವ್ರ ನಂಬರ್ ಎಲ್ಲರೂ ಪ್ರೋತ್ಸಾಹ ಕೂಡ ಅವ್ರು ಕೊಟ್ಟರು. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಟೀಚರ್ಸ್ಗೆಲ್ಲ ಅನುಕೂಲ. ಯಾಕಂದರೆ ಎಲ್ಲಿದೆ ಅವರು ಡ್ಯೂಟಿ ಮಾಡ್ತಾರೆ, ಮತ್ತು ಎಲ್ಲೆಲ್ಲೂ ರಿಟೈರ್ಡ್ ಆಗಿಬಿಡ್ತಾರೆ. ಹಿಂದಿನವ್ರು ಎಲ್ಲರೂ ಪರಿಚಯ ಆಗಬೇಕಂದ್ರೆ ಇದೊಂದು ಕಾರ್ಯಕ್ರಮ, ಅವರಿಗೂ ಖುಷಿ ಇದೆ, ನಮಗೂ ತುಂಬ ಖುಷಿ ಇದೆ. ಬಟ್ ಇದೇ ಥರ ನಾವೇನು ಸಮಾಜ ಸೇವೆ ಕೂಡ ಮಾಡ್ಬೇಕು. ನಾವು ಮನಸ್ಸು ಮಾಡಿದ್ರೆ ಏನು ದೊಡ್ಡದೇನಿಲ್ಲ. ಎಲ್ಲರೂ ಒಂದು 500 ರೂಪೀಸ್ ವರ್ಷಕ್ಕೆ ಹಾಕಿದರೆ ಎಲ್ಲೋ ಒಂದು ಗಿಡಗಳು ಹಾಕಿ ಬೆಳೆಸಿ ಒಂದು ಕಾಡು ಥರ ನಾವು ಮಾಡ್ಬೋದು. ಯಾಕಂದರೆ ಮುಂದಿನ ನೀವು ಕೋವಿಡ್ ಟೈಮ್ನಾಗೆಲ್ಲ ನೋಡ್ತೀರಿ ಸಿಲಿಂಡ್ರದೆಲ್ಲ ರೇಟ್ ಎಷ್ಟಿದೆ ಅಂತ. ಬಟ್ ಇದನ್ನೆಲ್ಲ ನಾವು ಸಹಾಯ ಮಾಡಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾದರೆ ಸಮಾಜ ಸೇವೆ ಕೂಡ ಮಾಡ್ಬೋದು. ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆಲ್ಲ ಮಾತಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾಣಿಸ್ತಾರೆ ಬಟ್ ಮಾತಾಡೋಕ್ಕಾಗಲ್ಲ. ಅವ್ರೊಂದು ಕಡೆ ನಾವೊಂದು ಕಡೆ. ನಾವು ಇಷ್ಟು ವರ್ಷ ಕಾಲೇಜು ಸ್ಕೂಲ್ ಲೈಫಲ್ಲಿ ಯಾವುದು ನಿಮಗೆ ಬೆಸ್ಟ್ ಲೈಫ್ ಅಂದರೆ ಸ್ಕೂಲ್ ಲೈಫ್. ಅದರಲ್ಲಿ ಇನ್ನೊಂದು ಯಾವುದಂದ್ರೆ ಪ್ರೈಮರಿ ಸ್ಕೂಲ್ ಲೈಫ್. ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಇಷ್ಟೇ. ಮುಗಿದ್ಮೇಲೆ ಈಗ 15 ವರ್ಷಗಳ ನಂತರ ನನ್ನ ಗುರುಗಳನ್ನ, ನನ್ನ ಸ್ನೇಹಿತರನ್ನ ಎಲ್ಲ ಒಂದೇ ಕಡೆ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಖುಷಿಕರವಾದ ವಿಷಯ ಏನಂದರೆ, ನಮಗೆ ಟೀಚರ್ಸ್ ನೆನಪಿರ್ತಾರ, ಬಟ್ ಪ್ರತಿಯೊಬ್ಬ ಟೀಚರ್ ನಾವು ವೆಲ್ಕಮ್ ಮಾಡ್ಕೊಂತಿರ್ಬೇಕಾದ್ರೆ ನಮ್ಮ ಹೆಸರನ್ನು ಇನ್ನೂ ನೆನಪಿಟ್ಕೊಂಡಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯ್ತು ಮ್ಯಾಮ್. ಯಾಕಂದರೆ ನಮ್ಮಂಥ ಮಕ್ಕಳು ಸಾವಿರಾರು ಜನ ಓದಿದ್ದಾರೆ ಅವ್ರ ಕೈಯಲ್ಲಿ. 15 ವರ್ಷ ಆದರೂ ಕೂಡ ನಾವು ಆ ಬ್ಯಾಚಲ್ಲಿ ಓದಿದ್ದೀವಿ ಅಂತ ಪ್ರತಿಯೊಬ್ಬ ಹೆಸರನ್ನು ನೆನಪಿಟ್ಕೊಂಡು ನಮ್ಮ ಹೆಸರು ಕರೆದು ಮಾತಾಡ್ತಿದಾರಲ್ವ, ತುಂಬ ಖುಷಿ ಆಯಿತು ಮ್ಯಾಮ್. ನಮಗೆ ಧನ್ಯವಾದಗಳು ಎಲ್ಲರಿಗೂ. ಬೆಳಿಬೇಕಂದ್ರೆ ಎಲ್ಲ ಮೂಲ ಕಾರಣ, ಮೂಲ ಆದಿ ಅಂದ್ರೆ ಹೇಳಬೇಕು. ಅವರಿಗೆ ನಮ್ಮ ಕೋಟಿ ಪ್ರಮಾಣಗಳು ಕಲಿಸಿದ್ರು ಸಾಲದು. ಪದಗಳಲ್ಲಿ ಒಳ್ಳೆ ಸಲ ಪದಗಳನ್ನು ಹೇಳಿದ್ರು ಸಾಲದು. ಗುರುವೃಂದಕ್ಕೆ ನಾವು ಎಷ್ಟು ಪ್ರಣಾಮ ಹೇಳಿದ್ರು ಸಾಲದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದಕ್ಷ ಮಹೇಶ್ವರ ಅಂತ ಹೇಳ್ತಾರೆ. ನಾವೇನೇ ಸಾಧಿಸ್ಬೇಕು, ನಾವೇನೇ ಜೀವನದಲ್ಲಿ ಏನೇ ಬೆಳಿಬೇಕಂದ್ರೆ ಮುಂದೆ ಒಂದು ಗುರಿ ಇರಬೇಕು, ಒಂದು ಗುರು ಇರ್ಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ಗುರುಗಳ ಆಶೀರ್ವಾದ ಇರೋದವರೆಗೂ ಏನು ಸಾಧ್ಯವಾಗಲ್ಲ. ಇಷ್ಟು ಹೇಳ ನಾವು ಚಿಕ್ಕ ಭಾಷಣ ಹೋಗ್ತಂತೆ. ಷಣ್ಮುಖಪ್ಪ ಸರ್ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು ನಾವು ಅವರನ್ನು. ಯಾಕಂದರೆ ಅವರು ಸೈನ್ಸ್ ಫಸ್ಟ್ ನಮಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅಂದರೆ, ಈವನ್ ನಮಗೆ ಬೇಸಿಕ್ಸ್ ಸಹ ಗೊತ್ತಿರಲಿಲ್ಲ, ಅಷ್ಟು ನೀಟಾಗಿ ನಮ್ಗೆ ಹೇಳ್ಕೊಟ್ರು. ಅವ್ರು ಆದ ತಕ್ಷಣ ನಮಗೆ ಜ್ಯೋತಿ ಮೇಡಮ್ ಬಂದರು. ನಮ್ಮ ಬ್ಯಾಚ್ ಯಾವ ಥರ ಅಂತಂದರೆ ಒಂಥರ ಶೈನ್ ಬ್ಯಾಚ್ ಅಂತ. ನಾವು ಯಾವಾಗಲೂ ಸ್ಪಾರ್ಕಲ್ ಆಗ್ತಾ ಇರ್ತೀವಿ. ನಮ್ಮದು ಹೈಯೆಸ್ಟ್ ಸ್ಟ್ರೆಂತು, ಹೈಯೆಸ್ಟ್ ಪಾಸ್ಡ್ ಔಟು. ನೆನಪಿದೆಯಾ ಎಲ್ರಿಗೂ? ಪ್ಲೀಸ್ ಎಂಕರೇಜ್. ಓಕೆ, ಸೊ ಹೈಯೆಸ್ಟ್ ಸ್ಟ್ರೆಂತ್ ಇರ್ತಕ್ಕಂಥದ್ದು 93 ಇತ್ತು. ಜಸ್ಟ್ ಐ ರಿಮೆಂಬರ್. ಓಕೆ, 93 ಬ್ಯಾಚ್ ಇತ್ತು. ನೆಕ್ಸ್ಟು ಒಂದು ಹಿಂದಿ ಪೋಯಮ್ ಹೇಳಲಿಕ್ಕೆ ಹೇಳಿದರು. ಪೋಮ್ ಅದನ್ನು ಇಡೀ ಕ್ಲಾಸಲ್ಲಿ ಬಾಯ್ಸ್ ಗರ್ಲ್ಸ್ ಕಾಂಪಿಟೇಷನ್ ಇಟ್ಟರೆ ರೂಪಾ ಮೇಡಮ್ಮು ಒಬ್ಬರು ಬಿಡ್ಲಾರ್ದೆ ಒಪ್ಸಿದ್ವಿ. ನೆನಪಿದೆಯಾ? ಹಾಂ, ಏನಂದರೆ ಟೀಚರ್ಸ್ ಎಲ್ಲ ಸ್ಟಾಫ್ ರೂಮ್ನಲ್ಲಿ ಮಾತಾಡ್ತಾ ಇದ್ರು. ನಾನು ಅವಾಗ ಊಟ ಹಾಕ್ಲಿಕ್ಕೆ ಹೋಗ್ತಾ ಇದ್ದೆ. ಅವರಿಗೆ ಮಾತಾಡ್ಕೊಳ್ತಾ ಇದ್ರು, ಬ್ಯಾಚ್ ಅಂದರೆ ಹಿಂಗಿದೆ ರೀ, ಯಾವ ಬ್ಯಾಚನ್ನು ನೋಡಲಿಲ್ಲ ರೀ ಈ ಥರ. ನಾವು ಒಬ್ರಿಗಿನ್ನ ಒಬ್ಬರು ಒಳ್ಳೆ ಟ್ಯಾಲೆಂಟೆಡ್, ಸ್ಪೋರ್ಟ್ಸಲ್ಲಾಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು. ಕ್ವಿಸ್ ಕಾಂಪಿಟೇಷನ್ ಮಾಡಿದ್ರು ಪ್ರಸನ್ನ ಸರ್ ಮತ್ತು ಜ್ಯೋತಿ ಮೇಡಮ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮೇಲೆ. ಸೊ ಕ್ವಿಸ್ ಕಾಂಪಿಟೇಷನಲ್ಲೂ ನಾವು ಫಸ್ಟ್ ಬಂದ್ವಿ, ನಮ್ಮ ಬ್ಯಾಚ್. ಓಕೆ, ನೆಕ್ಸ್ಟು ತುಂಬ ಜ್ಯೋತಿ ಮೇಡಮ್ ಬಂದಮೇಲೆ ನಾವು ಸೈನ್ಸ್ ಅಂತೂ ತುಂಬ ನೀಟಾಗಿ ಕಲ್ತ್ವಿ. ಓಕೆನಾ? ನನಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿದ್ದು ರಾಘವೇಂದ್ರ ಸರು. ನಾನು ಕಂಪ್ಲೀಟ್ ಸ್ಕೂಲಿಂದ ಬಂದಿದ್ದೆ. ಸೊ ನನಗೆ ಬೇಸಿಕ್ ಮ್ಯಾಥ್ಸ್ ಎಲ್ಲ ಗೊತ್ತಿತ್ತು. ಸೊ ಯಾರೇ ಆನ್ಸರ್ ಮಾಡ್ತಿರ್ಲಿಲ್ಲ, ನಾನು ಒಬ್ಬಳೇ ಆನ್ಸರ್ ಮಾಡಿದರೆ ಬೈದು ಕೂರಿಸುವಂಥ ಟೀಚರ್ ಅವರು. ನನ್ನನ್ನು ಕೂರಿಸ್ತಾ ಇದ್ರು, ನೀ ಸುಮ್ ಕೂತ್ಕೋ, ನೀನು ಆನ್ಸರ್ ಮಾಡ್ಬಿಡವಾ, ನೀ ಕೂತ್ಕೋ, ನಿಂಗೆಲ್ಲ ಗೊತ್ತದ ಅಂತ ಹೇಳ್ತಾ ಇದ್ರು. ಸೊ ನಾನು ಆನ್ಸರ್ ಮಾಡಿ ಬೈಸ್ಕೊಂಡಿದ್ದೆ ಅವ್ರ ಹತ್ರ. ಸುಮಾರಾಗಿ ಅಂತಂದರೆ ಪ್ರತಿಯೊಂದರಲ್ಲೂ ನಾವು ಎಂಜಾಯ್ಮೆಂಟ್ ಮಾಡಿದ್ದೀವಿ. ಏನಾದರೂ ಸ್ಪೋರ್ಟ್ಸ್ ಇರಬೇಕಾದ್ರೆ JSSಗೆ ನಮಗೆ ಕಾಂಪಿಟೇಷನ್ ಬೀಳ್ತಿತ್ತು. ಖೋಖೋನಲ್ಲಿ ನಾವೆಲ್ಲ ಫಸ್ಟ್ ಇದ್ವಿ. ಸೊ ಎಷ್ಟು ನೆನಪುಗಳಂತಂದರೆ ಅಷ್ಟು ನೆನಪುಗಳಿದ್ವು. ಯಲ್ಲಪ್ಪ ಸರ್ ಹತ್ರ ಸರ್ ಅಂತಲೇ ಇರಲಿಲ್ಲ ಅವರು ನಮಗೆ ಒಂಥರ ಫ್ರೆಂಡ್ಲಿ.
ನಾವು ಮನೆಗೆಲ್ಲ ಹೋಗ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ, ಎಲ್ಲಪ್ಪ ಸರ್ ಹಾಗೆ, ಪ್ರಸನ್ನ ಸರ್ ಹೀಗೆ ಅಂತ. ಪ್ರಸನ್ನ ಸರ್ ಯಾವಾಗಲೂ ತಲೆ ಕಟ್ಟಿತಾ ಇದ್ರು, ಓಕೆನಾ. ಸೊ ಆ ಮನುಷ್ಯ ಯಾಕೆ ಹಂಗೆ ಮಾಡ್ತಾರೆ ಅಂತ. ಬಟ್ ಅದನ್ನೆಲ್ಲ ಇರಿಸೋದ್ರು. ನಾವೇ ಫಸ್ಟ್ ಬ್ಯಾಚ್ ಅಲ್ಲ, ಬಟ್ ಸುಮಾರು ಬ್ಯಾಚ್ಗಳಲ್ಲಿ ನಾವಿದು ಮಾಡ್ತಾ ಇರೋದು ನಮಗೆ ಹೆಮ್ಮೆ ತರಿಸ್ತಾ ಇದೆ. ಬಟ್ ದಿಸ್ ಶೋಸ್ ಯೂನಿಟಿ ಅನ್ನೋದು ನಮಗೆ ಇದು ಎದ್ದು ಕಾಣಿಸ್ತಾ ಇದೆ. ಸೊ ಏನೇ ತಪ್ಪುಗಳಾದರೂ, ಏನೇ ಹರಟೆ ಮಾಡಿ ಅವರು ಅವರು ಮಾಡಿದ್ದಾರೆ ಆಲ್ರೆಡಿ, ಬಟ್ ಇನ್ನೂ ಸಹ ನಮ್ಮನ್ನು ಸಹಿಸ್ಕೊಂಡು ಅವ್ರಿಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಚಿರಕಾಲ ನಿಮ್ಮನ್ನು ಕಾಪಾಡಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಕೆಲಸ ಮಾಡಿದ ಮೇಲೆ ಈ ಶಾಲೆಯ ಬಿಲ್ಡಿಂಗು ಇಷ್ಟೆಲ್ಲ ಇದ್ದಿಲ್ಲ. ನಾವು ಪ್ರಾಥಮಿಕ ಶಾಲೆಯ ಈ ಒಂದು ಕೊಠಡಿ ಇತ್ತು ಈ ಕಡೆ. ಆ ಕೊಠಡಿಯಲ್ಲಿ ನಾವು ಅದರದೆಲ್ಲ ಒಳಗಡೆ ಇರುವಂಥ ಎಲ್ಲ ಸಾಮಾನನ್ನು ತೆಗಿಸಿ, ಆಮೇಲೆ ಹೊರಗಡೆ ಗಿಡದ ಕೆಳಗೆ ಪಾಠ ಮಾಡಿದ್ದೀವಿ. 8ನೇ ಕ್ಲಾಸ್ ನಾವು ಹೆಂಗೆ ಪಾಠ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತು. ಆಮೇಲೆ ಹೊರಗಡೆ ಇಲ್ಲಿ 9 ಮತ್ತು ಈಗೇನು ಹೆಡ್ ಮಾಸ್ಟರ್ದು ಚೇಂಬರ್ ಇದೆ, ಅಲ್ಲಿ 10 ಮತ್ತು 9 ಇತ್ತು. ಅಲ್ಲಿ 8ನೇ ಕ್ಲಾಸನ್ನು ಹಾಕ್ಕೊಂಡಿದ್ವಿ. ಅಲ್ಲಿ ಹೊರಗಡೆ ಬೋರ್ಡ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ. ಮುಂದೆ ಬರ್ತಾ 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 ಅದು 8, 9, 10 ಆಗಿ ಕೊನೆಗೆ ಎಲ್ಲ ಪ್ರೋಗ್ರೆಸ್ ಆಗಿ ಬಂತು. ನಂತರ ಹಾಗೆ ಬರ್ತಾ ಬರ್ತಾ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಹೋದರು, SLC ಮುಗಿಸಿದರು, ಎಲ್ಲ ಮಾಡಿದರು. ನಂತರ ಏನಪ್ಪ ಅಂತಂದ್ರೆ ಆ ಚನ್ನಗಿರಿ ಹೆಡ್ ಮಾಸ್ಟರ್ ಅವರು ರಿಟೈರ್ಮೆಂಟ್ ಆದರು. ನಂತರ ರಾಘವೇಂದ್ರ ಸರ್ ಇದ್ದರು, ಅವರು ಸಹ ಲೆಕ್ಚರ್ ಆಗಿ ಗಂಗಾವತಿಗೆ ಹೋದರು. ನಂತರ ಶ್ರೀಲತಾ ಮೇಡಮ್ ಬಂದರು. ಶ್ರೀಲತಾ ಮೇಡಮ್ ಬರೋದಕ್ಕಿಂತ ಮುಂಚಿತವಾಗಿ ನನಗೊಂದು ಅವಕಾಶ ಈ ಶಾಲೆ ಕೊಟ್ಟಿತು. ಏನಂದರೆ ಇನ್ಚಾರ್ಜ್ ಮುಖ್ಯೋಪಾಧ್ಯಾಯರಾಗಿ 3 ವರ್ಷ ಸೇವೆಯನ್ನು ಸಲ್ಲಿಸಬೇಕಾಯ್ತು, ಹೆಡ್ ಮಾಸ್ಟರಾಗಿ ಕೆಲಸ ಮಾಡಿದ್ರು. ಆಮೇಲೆ ನಂತರ ಶ್ರೀಲತಾ ಮೇಡಮ್ ಅವರು ಬಂದರು. ಶ್ರೀಲತಾ ಮೇಡಮ್ ಅವರಿಗೆ ಚಾರ್ಜ್ ಕೊಟ್ಟು ಮತ್ತೆ ನಾನು 2014ಕ್ಕೆ ನಿವೃತ್ತಿಯಾದೆ. ಆವಾಗ ಅನೇಕ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಪಾಸಾಗಿ ಹೋದರು. ಅವರೆಲ್ಲ ಇವತ್ತು ನೋಡ್ತಾ ಇದ್ದರೆ ನಮಗೆ ಗಾಬರಿ ಆಗ್ತದೆ. ಏನಪ್ಪ ಅವರೇನು ವಿದ್ಯಾರ್ಥಿಗಳು, ಏನು ತಾಯಂದರು, ಏನು ನಮ್ಮನ್ನು ಮಾತಾಡಿಸ್ಬೇಕಾದ್ರೆ ನಮಗೆ ಹೆದರಿಕೆ ಆಗ್ತದೆ. ಕೊಟ್ಟು ಮಾತಾಡಿಸೋ ಹೊತ್ತು ಬಂದಿದ್ದೀಗ ಅವ್ರಿಗೆ ನೋಡಿದ್ರೆ. ಯಾಕಂದರೆ ಮಕ್ಕಳ ತಾಯಂದರಾಗಿದ್ದಾರೆ ಅವರು. ಅದಕ್ಕೆ ಅವರೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳು, ಹೆಣ್ಣುಮಕ್ಕಳು ಇರ್ಬೋದು, ವಿದ್ಯಾರ್ಥಿನಿಯರು ಯಾರೇ ಇರ್ಬೋದು, ಗಂಡಸರು ಇರ್ಬೋದು, ಅವರು ತಮ್ಮ ನೌಕರಿ ಹಂತದಲ್ಲಿ ಇರ್ಬೋದು, ಯಾವುದೇ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಗರ್ವಿಷ್ಠರಾಗಲಾರ್ದೆ ಒಳ್ಳೆಯ ನಯ ವಿನಯದಿಂದ ಇದ್ದು ತಮ್ಮ ತಂದೆ ತಾಯಿಯರನ್ನು ಜೋಪಾನ ಮಾಡೋದನ್ನು ಕಲಿಸ್ಕೊಡ್ರಿ ಫಸ್ಟು. ಯಾಕಂದರೆ ಇವತ್ತು ನಾಳೆ ಕಾಲದಲ್ಲಿ ಎಲ್ಲರೂ ಓದಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ನಾವು ಆರಾಮಾಗಿ ಗಂಡ ಹೆಂಡತಿ ಪುರೋಹಿತ ಬಿಟ್ಟರೆ ಅದು ಸಾಕು. ಅದಕ್ಕೆ ಅಂಥ ಒಂದು ತಂದ್ಕೊಬೇಡ್ರಿ. ಯಾಕಂದರೆ ಅಂಥ ಅನಾಥಾಶ್ರಮಕ್ಕೆ ಹೋಗುವಂಥ ಪರಿಸ್ಥಿತಿ ಬೇಡ. ಯಾಕಂದರೆ ಜನನಿ ತಾನೇ ಮೊದಲೇ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಮೊದಲಿಗೆ ನಿಮ್ಮ ತಾಯಿ ನಿಮ್ಮನ್ನು ಕಲಿಸಿದಲ್ಲೇ ಈ ಶಾಲೆಗೆ ಬಂದಿರಿ ನೀವು. ಇಲ್ಲಿದ್ರೆ ಈ ಶಾಲೆ ಏನು ಗೊತ್ತು ನಿಮಗೆ? ಈ ಶಾಲೆಗೆ ಕಲಿಸ್ಬೇಕಾದ್ರೆ 6 ವರ್ಷ ನಿಮ್ಮನ್ನು ಹೆತ್ತು ಹೊತ್ತು ಸಲುವಿ ಅಮ್ಮ ಅಪ್ಪ ಅಂಬೋದನ್ನು ಕಲಿಸಿ ನಿಮ್ಮನ್ನು ಶಾಲೆಗೆ ಹಚ್ಚಿ ದೊಡ್ಡವರನ್ನಾಗಿ ಮಾಡಿ ನೌಕರಿ ಕೊಡಿಸಿ ಬುದ್ಧಿವಂತರನ್ನಾಗಿ ಮಾಡಿ ನಿಮ್ಮನ್ನು ಉದ್ಯೋಗ ಕೊಡಿಸಿದ್ದಾರಲ್ಲ, ಅವರನ್ನು ನೀವು ಎಂದೂ ಮರಿಬೇಡ್ರಿ. ಸಂತೋಷ ಆಗ್ಲಕತ್ತದ. ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದಿರಿ. ಆ ವಿನೂತನ ಕಾರ್ಯಕ್ರಮ ಮಾಡಿಸ್ಕೊಳ್ಳೋಕ್ಕೆ ನಮಗೆ ನಿಜಕ್ಕೂ ಮುಜುಗರ ಆಯಿತು. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಕಾಲದಲ್ಲಿ ಕೆಲವೊಂದು ಶಿಷ್ಯಂದರು ನೋಡಿದರೆ ಕೆಲವೊಬ್ಬರು ಮಾತಾಡಿಸ್ತಾರೆ, ಕೆಲವೊಬ್ಬರು ಮುಗುಳ್ನಗ್ತಾರೆ, ಕೆಲವೊಬ್ಬರು ಮುಖ ಮುಚ್ಚಿಕೊಂಡು ತಪ್ಪಿಸಿಕೊಂಡು ಹೋಗೋದಂಥ ಪರಿಸ್ಥಿತಿಯ ಸಮಯದಲ್ಲಿ, ಕಾಲದಲ್ಲಿ ನೀವೆಲ್ಲ ಈ ಶಿಕ್ಷಕರ ಗುರುಗಳ ಪಾದ ಪೂಜೆಯನ್ನು ಮಾಡುವುದರ ಮೂಲಕ ನಮ್ಮನ್ನು
ನಿಜಕ್ಕೂ ದೇವರಿಗೆ ಸಮಾನವಾಗಿ ನೀವೆಲ್ಲ ಮಾಡಿಬಿಟ್ಟಿದ್ದೀರಿ. ನಿಜಕ್ಕೂ ನಮಗೆ ಭಾಳ ಸಂತೋಷ ಆಗ್ತದೆ. ನಮ್ಮಿಂದ ನೀವು ಎಷ್ಟು ಕಲ್ತಿರಲು ನಿಜಕ್ಕೂ ಕೂಡ ನಾವೆಲ್ಲರೂ ಶಿಕ್ಷಕರಾದವರು, ನೀವು ತಂದೆ ತಾಯಿಗಳು ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕೊಡ್ತಾರೆ ಹಾಗೆ ಯಾವುದೇ ಭೇದ ಭಾವವಿಲ್ಲದೆ ನಿಮ್ಮೆಲ್ಲರಿಗೂ ಕೂಡ ನಾವೆಲ್ಲೇ ಇರಲಿ, ಯಾವುದೇ ಸ್ಕೂಲಲ್ಲಿರಲಿ, ಕಾಲೇಜ್ ಇರಲಿ, ಮಕ್ಕಳಿಗೆ ಎಂದೂ ಅನ್ಯಾಯ ಮಾಡಿದ ಹಾಗೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಿಗೆ ನಾವು ಜ್ಞಾನಾರ್ಜನೆಯನ್ನು ಮಾಡಿದ್ದೇವೆ. ಆ ಆತ್ಮವಿಶ್ವಾಸ ನಮಗೆ ಇದೆ. ಇವತ್ತಿದೆ. ನೀವೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗ್ಯದ. ನಾವೆಂದೂ ನಿಮ್ಗೆ ಮರೀಲಕ್ಕ ಸಾಧ್ಯನೇ ಇಲ್ಲ. ಏನಾದ್ರೂ ಇದ್ರೆ ಹೇಳ್ರಿ, ನಾವು ಬರ್ತೀವಿ ನಿಮ್ಮ ಕಾರ್ಯಕ್ರಮಕ್ಕೆ, ನಾವು ತಪ್ಪಿಸೋದಿಲ್ಲ. ಎಂದಿದ್ದರೂ ನೀವೆಲ್ಲ ನಮ್ಮ ಶಿಷ್ಯಂದರೆ ನಿಮಗೆಲ್ಲ ನಾವು ಗುರುಗಳೇ. ಹಾಗೆ 2001ರಲ್ಲಿ ನಾನು ಕನಕಗಿರಿಯಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಾಗ ಗುಂಜಳ್ಳಿ ಸರ್ ಅವರು ಹಿರಿಯ ಶಿಕ್ಷಕರಂತೇಳಿ ಅವ್ರಿಗೆ ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ನಾನು ಪೂರ್ಣ ಪ್ರಮಾಣದ ಶಿಕ್ಷಕನಾಗಿ ಇಲ್ಲಿ ಬಂದ ಮೇಲೆ ಅವರ ನಿಯೋಜನೆಯನ್ನು ತೆರವುಗೊಳಿಸಿ ಅವರನ್ನು ಪುನಃ ಮೂಲ ಹುದ್ದೆಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದ ಕಾರಣ ಅವರು ಇಲ್ಲಿಂದ ನಿರ್ಗಮಿಸಬೇಕಾಯಿತು. ಅಲ್ಲಿಂದ ಪೂರ್ಣ ಪ್ರಮಾಣದ ಹುದ್ದೆಯಲ್ಲಿ ಪ್ರೌಢಶಾಲೆ ಶಿಕ್ಷಕನಾಗಿ ನಾನು ಒಬ್ಬನೇ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಂದರ್ಭದೊಳಗೆ ನನಗೆ ಸಹಕಾರ ನೀಡಿದಂಥ ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಕೇವಲ 2 ಕುರ್ಚಿಗಳನ್ನು ತೆಗೆದುಕೊಂಡು ಬಂದು ನಾನು ಪ್ರೌಢಶಾಲೆಯನ್ನು ಚಿಕ್ಕಜಂತಕಲ್ ಗ್ರಾಮದಲ್ಲಿ ನಿರ್ವಹಿಸಿದ್ದೇನೆ. ಅಂಥ ಸಂದರ್ಭದಲ್ಲಿ ಜೊತೆಗೆ ಕಲಾ ವಿಭಾಗದಿಂದ ಒಬ್ಬರು ಕಂಪ್ಲಿಯಿಂದ ಕಮಲಮ್ಮ ಶಿಕ್ಷಕರವರು ಬಂದರು. ಅದಾದ ನಂತರ ಹಿರಿಯರಾದ ವಿಜಯ ಆಲೂರು ಸರ್ ಬಂದರು, ಗಂಗಮ್ಮ ಮೇಡಮ್ ಬಂದರು. ನಂತರ ಮುಖ್ಯೋಪಾಧ್ಯಾಯರಾಗಿ ಚನ್ನಗಿರಿ ತಾಲೂಕಿಂದ ಬಂದರು ಒಬ್ಬರು ಸರು. ಹಾಗೆ ನಮ್ಮ ಶಿಕ್ಷಕರಿಂದ ಬಲವಾಯಿತು. ನನ್ನ ಅತ್ಯುತ್ತಮ ಬ್ಯಾಚ್ಗಳಲ್ಲಿ ಇದು ತುಂಬ ಚೆನ್ನಾಗಿರುವಂಥ ಬ್ಯಾಚು. ಯಾಕಂದರೆ ನಾನು ಅದೇ ವರ್ಷ ಬಂದಿದ್ದೆ. ಅದೇ ವರ್ಷ ಬಂದ ತಕ್ಷಣವೇ ಮತ್ತೊಬ್ಬ ಮಾರ್ಗದರ್ಶಕರು ಹಿರಿಯರಾದಂಥ ಸಂಗನ್ ಬಸಮ್ಮ ಟೀಚರ್ ಪಿ ಟೀಚರ್ ಇದ್ರಿಲ್ಲಿ. ಅದು ತುಂಬ ಚಿಕ್ಕ ಗ್ರೌಂಡು. ಅದೇ ವರ್ಷ ನಮಗೆ ಕ್ರೀಡಾಕೂಟಗಳನ್ನು ಮಾಡಬೇಕನ್ನುವಂಥ ಒಂದು ಆದೇಶ ಬಂದಿತ್ತು. ಮಲ್ಲೇಶ ಹುಲ್ಲೇಶ ಅನ್ನೋ ನನ್ನ ಮಗ ಯಾಕೋ ಕಾಣಿಸ್ತಾ ಇಲ್ಲ. ಒಳ್ಳೆ ಆಟಗಾರ ಅವರೆಲ್ಲ. ಅದಕ್ಕೆಲ್ಲ ಲೀಡರ್ಸು ನಮ್ಮ ನಾಗ. ಅವ್ಗೆ ಯಾವಾಗಿದ್ರು ನಾಗ ಅಂತಲೇ ಕರಿತಿದ್ದೆ, ನಾಗರಾಜ್ ಅಂತಂದು ಯಾವತ್ತೂ ಕರಿತಿರ್ಲಿಲ್ಲ. ಮತ್ತು ಕೃಷ್ಣ ಸ್ವಲ್ಪ ಅವಾಗಿದ್ದನು ಹಾಗೆ ಇದ್ದ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಖೋಖೋ ಆಡೋದನ್ನು ಮಿಸ್ ಮಾಡ್ತಿರ್ಲಿಲ್ಲ. ಜಗಳ ಮಾಡಿ ಬರೋನು, ಸ್ವಲ್ಪ ಫ್ಯಾಟ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಓಡೋನು. ಹೀಗಾಗಿ ನಾವು ಆವಾಗಲಿಂದನೇ JSS ಕಾಲೇಜ್ ಅವ್ರ ಜೊತೆಗೆ ತುಂಬ ಟಫ್ ಮ್ಯಾಚ್ ಕೊಡ್ತಿದ್ವಿ. ಆ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಹೇಳ್ತೀನಿ. ವಿಶೇಷವಾಗಿ ನಮ್ಮ ಸಾಗರ್ ಸ್ವಾಮಿ ಯಾವಾಗಿದ್ರು ಸ್ವಲ್ಪ ಜಗಳ ಗಂಟ, ಏನಂತೀವಿ ಸುಳ್ಳಿಗೆ ಮತ್ತು ಅನ್ಯಾಯಕ್ಕೆ ಆವಾಗಲಿಂದನೇ ಹೋರಾಡ್ತಿದ್ದ. ಟೀಚರ್ಸ್ಗೂ ಕೂಡ ಆವಾಗಲೇ ಕೇಳ್ತಿದ್ದ ಅಂತ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅವನು ಕೂಡ. ಅವನು ಆಟದಲ್ಲಿ ಸ್ವಲ್ಪ ಕಡಿಮೆ, ಓದೋದ್ರಲ್ಲಿ ಮತ್ತು ಇನ್ನುಳಿದಂತಹ ಇತರ ಚಟುವಟಿಕೆಗಳಲ್ಲಿ ಯಾವಾಗಿದ್ರೂ ಕೂಡ ಮುಂದಿದ್ದ. ನಮ್ಮ ಬಸವರಾಜ ಸ್ವಲ್ಪ ಸೌಮ್ಯ ಸ್ವಭಾವದವನು, ಸ್ವಲ್ಪ ಹಿಂಜರಿಕೆ ಜಾಸ್ತಿ, ಓದಿನಲ್ಲಿ ಸ್ವಲ್ಪ ಆಸಕ್ತಿ. ಅದೇ ರೀತಿಯಾಗಿ ನಮ್ಮ ಮಹಿಳೆಯರ ಒಂದು ಖೋಖೋ ಟೀಮ್ ತೆಗೆದು, ಯಾಕಂದ್ರೆ ನಾನು ಬೇರೆ ಸಬ್ಜೆಕ್ಟ್ ಹೇಳಕ್ಕೆ ಬರೋದೇ ಇಲ್ಲರಿ. ಯಾಕಂದ್ರೆ ನಾನು ಬೇರೆ ಸಬ್ಜೆಕ್ಟ್ ಜೊತೆಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ. ನನ್ನ ಸಬ್ಜೆಕ್ಟ್ ಬಗ್ಗೆ ಮತ್ತು ನನ್ನ ಆಟದ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಉಮೇಶ ಇವರೆಲ್ಲರೂ ಕೂಡ ತುಂಬ ಒಳ್ಳೆಯ ವಿದ್ಯಾರ್ಥಿಗಳು. ನಮ್ಮ ಕವಿತಾ ಆಗಿರ್ಬೋದು, ನಾವು ಯಾವಾಗಿದ್ರೂ ಕೂಡ ಆಕೆಗೆ ಒಂಟಿ ಅಂತ ಕರಿತಿದ್ದೆ. ತುಂಬ ಎತ್ತರವಾದಂಥ ಹೈಟ್ ಇರುವಂಥ ವಿದ್ಯಾರ್ಥಿ. ಅದೇ ರೀತಿಯಾಗಿ ಅಶ್ವಿನಿ. ಹೆಂಗೆ ಸಾಗರ್ ಸ್ವಾಮಿ ಸ್ವಲ್ಪ ಜಾಸ್ತಿ ಇರ್ತಿದ್ದ, ಹುಡುಗಿಯರಲ್ಲಿ ನಮ್ಮ ಸ್ವಾಮಿ ಇರ್ತಿದ್ಲ. ಹಾಗೆ ಯಾವಾಗಿದ್ರು ನೇರವಾಗಿ ಮಾತನಾಡುವಂಥವಳು. ಲೀಡರ್ಶಿಪ್ ಕ್ವಾಲಿಟಿ ಕೂಡ ಆವಾಗಲೇ ಇತ್ತು. ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂಥ ಒಂದು ಸ್ವಭಾವದವಳು. ಮತ್ತು ಅದರಲ್ಲೇ ತುಂಬ ಸೌಮ್ಯ ಸ್ವಭಾವದವಳು ಅಂದರೆ ಸ್ವಲ್ಪ ರಂಜಿ ಅಂತ ಕರೀತಿದ್ದೆ ಆ ಹುಡುಗಿಗೆ. ಈಗೂ ಕೂಡ ಏನು ನಾನು ಸಾಮಾನ್ಯವಾಗಿ ಆ ಮಕ್ಕಳನ್ನು ಇಂದು ಕೂಡ ನಾನು ವಿದ್ಯಾರ್ಥಿ ಅಂತಲೇ ನೋಡ್ತಾ ಇದ್ದೀನಿ. ಮತ್ತು ನಮ್ಮ ಅಯೋಧ್ಯದಿಂದ ಬರುವಂಥ ಹುಡುಗಿ, ಅವಳು ಹೈಯೆಸ್ಟ್ ಆದ್ಲು ಆ ವರ್ಷ. ಅವಳು ಮೋಸ್ಟ್ಲಿ ಹಿಂದಿನ ವರ್ಷ ಶಾಲೆ ಬಿಟ್ಟಿದ್ಲು ಅಂತ ಕೇಳಿದೆ. ಆಮೇಲೆ ನಮ್ಮ ಪ್ರಸನ್ನ ಸರ್ ಇರ್ಬೋದು. ನನಗೆ ಹೇಳಬೇಕಾದಂಥದ್ದು ಸಾಕಷ್ಟು ಇದೆ. ಸುಮಾರು ಇಡೀ ಒಂದು ದಿನ ನಾನು ಮಾತಾಡಿದ್ರು ಕೂಡ ಸಾಲದಲ್ಲ. ಇಲ್ಲಿ ಜನತೆ, ಇಲ್ಲಿ ಗ್ರಾಮ ಪಂಚಾಯತಿಯವರು, ಇಲ್ಲಿ ಜನರು, ಎಲ್ಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲ್ತಿದ್ದಾರೆ. ಎಲ್ಲ ತಂದೆ ತಾಯಿಗಳಿಗೂ ಕೂಡ ಈ ಮೂಲಕ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು
ನಾನು ಸಾರಿ ಸರ್ ಈಗ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಹೈಸ್ಕೂಲಿನ ಎಲ್ಲ ಅನುಭವಗಳನ್ನು ಶಿಕ್ಷಕರು ಹಂಚ್ಕೊಂಡ್ರು. ನಾವು ಈ ಹೈಸ್ಕೂಲಿನ ಪಿಲ್ಲರ್ ಇಲ್ಲಿದ್ದೀವಿ. ಯಾಕೆ ಅಂತ ಹೇಳ್ತೀನಿ ಆ ಸಂದರ್ಭವನ್ನು ನಾವು 2 ವರ್ಷಗಳ ಕಾಲ ಗಟ್ಟಿಯಾಗಿ ನಿಲ್ಲಿಸಿದ್ದೀವಿ. ಹೈಸ್ಕೂಲ್ ಮಾಡಬೇಕಾದ್ರೆ ಸಾಕಷ್ಟು ಇಲ್ಲಿ ಇದು ಇತ್ತು. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಸುಮಾರು 2001ರಲ್ಲಿ ಪ್ರಪ್ರಥಮವಾಗಿ 8ನೇ ತರಗತಿ ಪ್ರಾರಂಭ ಮಾಡಬೇಕಾಯಿತು. ನಾವು ಇಲಾಖೆಯಿಂದ ಆದೇಶ ಬಂತು. ಜೊತೆಗೆ ಒಬ್ಬರು ನಮ್ಮ ಗುಂಜಳಿ ಸರ್ನ ಇಲ್ಲಿ ಡೆಪ್ಯೂಟ್ ಮಾಡಿದರು ನಮ್ಮ ಶಾಲೆಗೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲ 7ನೇ ತರಗತಿ ಪಾಸಾಗಿ ಬೇರೆ ಊರುಗಳಿಗೆ ನಾವೆಲ್ಲ, ಈವನ್ ನನ್ನ ಮಗಳಿಗೂ ಕೂಡ ನಾವೇನು ಮಾಡಿದ್ವಿ, ಬೇರೆ ಶಾಲೆಗೆ, ಸರೋಜಮ್ಮ ಶಾಲೆಗೆ ನಾವು ದಾಖಲಾತಿಯನ್ನು ಮಾಡಿದ್ವಿ. ಹೀಗೆ ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ಶಾಲೆಗೆ, ಕಲ್ಗುಡಿ ಕಲ್ಮಠ ಶಾಲೆಗೆ ಭಾಳ ಕಡೆ ಎಲ್ಲ ಹೋಗ್ಬಿಟ್ಟಿದ್ರು ಮಕ್ಕಳು. ಸುಮಾರು 1 ತಿಂಗಳು ಆಗಿತ್ತು ಅಷ್ಟೊತ್ತಿಗೆ. ಜುಲೈನಲ್ಲಿ ಈ ಆದೇಶ ಬಂತು. ಜುಲೈನಲ್ಲಿ ನಮ್ಮ ಗುಂಜಳಿ ಸರ್ ಬಂದರು. ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳ TCಗಳನ್ನು ನಾವು ವಾಪಸ್ ತರಬೇಕಾಯ್ತು. ಆ TC ಕೇಳಬೇಕು ಅಂತ ನಾವು ಗ್ರಾಮದಲ್ಲಿ ಹೋದಾಗ ಏನಂದರು ಜನರು ಅಂತಂದರೆ, ನಿಮ್ಮ ಮಗಳ TCಯನ್ನು ತೊಗೊಂಬಂದು ಹಚ್ಚಿರಿ, ಆಮೇಲೆ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಇಲ್ಲೇ ಹಚ್ಚಲಿಕ್ಕೆ ಮನಸ್ಸು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ, ಗುಂಜಾಳಿ ಸರ್ ಮತ್ತು ನಾವು ಹೋಗಿಬಿಟ್ಟು ಸರೋಜಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಮತ್ತು ಸರ್ಕಾರಿ ಕಾಲೇಜ್ ಅದಲ್ಲ, ಪ್ರೌಢಶಾಲೆ, ಅಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸುಮಾರು 1 ತಿಂಗಳ ಕಾಲ ಅಡ್ಡಾಡಿದ್ವಿ. ಎಲ್ಲ ಮಕ್ಕಳು ಸುಮಾರು ಎಷ್ಟು ಜನ ಆದರು ಅಂದರೆ, ಇಲ್ಲಿ ಕಲ್ಮಠ ಶಾಲೆಯಲ್ಲಿ ಕೂಡ ಹೋಗಿ TCಯನ್ನು ತೊಗೊಂಡು ಬಂದ್ವಿ. ಆ ಎಲ್ಲ ಮಕ್ಕಳನ್ನು TC ತಂದು 14 ಜನ ವಿದ್ಯಾರ್ಥಿಗಳು ಮೊದಲೇ ಬ್ಯಾಚಿಗೆ ಆದರು 8ನೇ ತರಗತಿಗೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಆ ಟೀಚರನ್ನು ಕಳ್ಕೊಂಡಿವಿ.